ಈ ವಿಡಿಯೋದಲ್ಲಿ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೇನು ಅಂಡ್ ಲೂಪ್ಸ್ ಅಂದ್ರೇನು ಅಂತ ಹೇಳ್ಕೊಡ್ತೀನಿ. ಇವೆರಡನ್ನೂ ಕಂಬೈನ್ ಮಾಡಿಬಿಟ್ಟು ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ ಫ್ಲೋಸ್ ಅಂತ ಹೇಳ್ತೀವಿ. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಹಂಗಂದ್ರೆ ಏನು, ಅಂಡ್ ಅದೇ ಥರ ಲೂಪ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಲೂಪ್ಸ್ ಅಂದ್ರೆ ಅಂತ ನಾನು ಹೇಳ್ಕೊಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿ ಎಸ್ ಕೋಡ್ ಹೋಗೋಣ ಬನ್ನಿ. ಈಗ ಸಿಯರ್ ನಾನು ಸೈಡಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಿದ್ದೀನಿ, ಆ ಥರ ವಿ ಎಸ್ ಕೋಡ್ನ ಸೈಡಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಏನು ಮಾಡ್ಬೋಣ, ಈ HTML ರನ್ ಮಾಡೋಣ. ಪ್ರೀವಿಯಸ್ಲಿ ನಾನು ಹೇಳಿದ್ದೆ ಇದನ್ನು ಕಾಪಿ ಪೇಸ್ಟ್ ಮಾಡಿದ್ರು ನೀವು ರನ್ ಮಾಡ್ಬೋದು ಅಂತ. ಸೊ ಅಲ್ಲಿ ಪದೇ ಪದೇ ಹೋಗಿ ರಿಫ್ರೆಶ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದು ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಲೈವ್ ಸರ್ವರ್ ಅಂತ. ನೀವು ಹೋಗಿ ಲೈವ್ ಸರ್ವರ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಾರ್ಮಲ್ ಆಗಿ HTML ಫೈಲಿಗೆ ಹೋಗಿ ರೈಟ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಓಪನ್ ವಿತ್ ಲೈವ್ ಸರ್ವರ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದರೆ ಇದು ಒಂದು ಸರ್ವರ್ನ ಓಪನ್ ಮಾಡುತ್ತೆ HTML ಫೈಲಲ್ಲಿ. ಸೊ ನಾನು ಏನು ಮಾಡ್ತೀನಿ, ಇನ್ಸ್ಪೆಕ್ಟ್ ಓಪನ್ ಮಾಡ್ಕೋತೀನಿ, ಕನ್ಸೋಲ್ ಹೋಗ್ತೇನೆ, ಎನೇಬಲ್ಡ್. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಪದೇ ಪದೇ ನಾನು ರಿಫ್ರೆಶ್ ಮಾಡೋದು ಬೇಡ. ನಾನು ಏನಾದರೂ ಇಲ್ಲಿ ಕೋಡ್ ಚೇಂಜಸ್ ಮಾಡಿದರೆ ಇದು ಇಲ್ಲಿ ರೀಲೋಡ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ವಾಟ್ ಆರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಪ್ರೇಟರ್ಸ್ ಅದು ಇದು ಹೇಳ್ಕೊಟ್ಟಿದ್ನಲ್ಲ, ಅದರಲ್ಲಿ ನಿಮಗೆ ಕಂಪ್ಯಾರಿಸನ್ ಆಪ್ರೇಟರ್ಸ್ ಹೇಳ್ಕೊಟ್ಟಿದ್ದೆ. ಕಂಪ್ಯಾರಿಸನ್ ಆಪ್ರೇಟರ್ಸ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಎರಡು ಇದನ್ನು ಕಂಪೇರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬಟ್ ಆ ಕಂಪೇರ್ ಯೂಸ್ ಮಾಡಿದರೆ ಉಪಯೋಗ ಏನು? ಅದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡೋಕ್ಕೋಸ್ಕರ ಕಂಪ್ಯಾರಿಸನ್ ಆಪ್ರೇಟರ್ಸ್ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಕೋಡ್ ಇದೆ, ಆ ಕೋಡನ್ನು ನೀವು ಒಂದು ಕಂಡೀಷನ್ ಮೇಲೆ ರನ್ ಮಾಡಬೇಕು ಅಂದ್ಕೊತೀರ. ಓಕೆ, ಆ ಟೈಮಲ್ಲಿ ನಾವು ಇಫ್ ಕಂಡೀಷನ್ಸ್ನ ಯೂಸ್ ಮಾಡ್ಬೋದು. ಇಫ್ ಕಂಡೀಷನ್, ಈ ಥರ ಕಂಡೀಷನ್ಸ್ನ ಯೂಸ್ ಮಾಡ್ಬೋದು. ಇಫ್ ಕಂಡೀಷನಲ್ಲಿ ಫಸ್ಟ್ ಇಫ್ ಹಾಕ್ತೀರಾ, ದೆನ್ ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಕಂಡೀಷನ್ನ ಬರೀತೀರಾ. ದೆನ್ ಇದನ್ನು ಬ್ಲಾಕ್ ಅಂತಾರೆ. ಈ ಬ್ಲಾಕ್ ಇದೆಯಲ್ಲ, ಈ ಬ್ಲಾಕಲ್ಲಿ ಏನೇ ಸ್ಟೇಟ್ಮೆಂಟ್ ನೀವು ಬರೆದ್ರು ಅದು ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನಾನು console.log ಹಾಕ್ತೇನೆ. console.logಲ್ಲಿ ನಾನೇನೋ ಬರ್ತೀನಿ, ಹಲೋ ಫ್ರಮ್ ಕಂಡೀಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ನಾನು ಇಲ್ಲಿ ಕಂಡೀಷನ್ ಕೊಡಬೇಕು. ಕಂಡೀಷನ್ ಏನು ಕೊಡೋಣ? ಫಾರ್ ಎಕ್ಸಾಂಪಲ್ ಒಂದು ಟ್ರೂ ಕಂಡೀಷನ್ ಕೊಟ್ಬಿಡೋಣ, 32 is greater than 8 ಅಂತ. ಓಕೆ, ಸೊ ಇಲ್ಲಿ ನೋಡಿದ್ರಿ, ನಾನು ಇಲ್ಲಿ ಕಂಡೀಷನ್ ಕೊಟ್ಟೆ, ಈ ಸ್ಟೇಟ್ಮೆಂಟ್ ಟ್ರೂ ಆಗಿರೋದಕ್ಕೆ ಈ ಕೋಡ್ ಎಕ್ಸಿಕ್ಯೂಟ್ ಆಯಿತು. ನೋಡಿದ್ರಾ, ಈ ಕೋಡ್ ಎಕ್ಸಿಕ್ಯೂಟ್ ಆಗಿದೆ, ಹಲೋ ಫ್ರಮ್ ಕಂಡೀಷನ್ ಅಂತ. ವಾಟ್ ಇಫ್ ಈ ಕಂಡೀಷನ್ ನಾನು ಫಾಲ್ಸ್ ಮಾಡ್ತೀನಿ, ಈ ಕಂಡೀಷನ್ ಫಾಲ್ಸ್ ಮಾಡಿದ್ನ ಅವಾಗ ಏನೂ ಎಕ್ಸಿಕ್ಯೂಟ್ ಆಗಲಿಲ್ಲ, ಯು ಕ್ಯಾನ್ ಸಿ. ಸೊ ಇದು ರಿಯಲ್ ವರ್ಡ್ ಎಕ್ಸಾಂಪಲ್ ತಗೊತೀನಿ. ಫಾರ್ ಎಕ್ಸಾಂಪಲ್, ನಾನೊಂದು ಏಜ್ ಅಂತ ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಬಿಡ್ತೀನಿ. ಏಜ್ ಪ್ರಾಂಪ್ಟ್ ಅಂತ ಒಂದು ಫಂಕ್ಷನ್ ಬರುತ್ತೆ. ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ ನಿಮಗೆ, ಎಂಟರ್ ಯುವರ್ ಏಜ್. ಇದನ್ನು ಇನ್ಪುಟ್ ತಗೊಳಕ್ಕೋಸ್ಕರ ಯೂಸ್ ಮಾಡ್ತೀವಿ ಬ್ರೌಸರಲ್ಲಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಇಫ್ ಏಜ್ ಏನಿದೆ ಅವನು 18ಗಿಂತ ಜಾಸ್ತಿ ಇದ್ದರೆ, 18ಗಿಂತ ಜಾಸ್ತಿ ಇದ್ದರೆ ದೆನ್ ನಾನು ಕನ್ಸೋಲ್ ಮಾಡೋದೇನು ಅಂದರೆ, console.log you are eligible for voting. ಓಕೆ, ಸೊ ಇಫ್ ನನ್ನ ಏಜು 18ಗಿಂತ ಜಾಸ್ತಿ ಇದ್ದರೆ ನಾನು ಇದನ್ನು ಕನ್ಸೋಲ್ ಮಾಡೋಣ ಅಂತ. ಇವಾಗ 12 ಅಂತ ಹಾಕ್ತೀನಿ. ಇದು 12 ಯು ಕ್ಯಾನ್ ಸಿ ನನಗೆ ಏನೂ ಬರಲಿಲ್ಲ. ಏನಕ್ಕೆ ಬರಲಿಲ್ಲ? ಯಾಕಂದರೆ ನನ್ನ ಏಜ್ ಏನಿತ್ತು ಅದು 12 ಇತ್ತು. ಅದು ಮೀನ್ಸ್ 18ಗಿಂತ ಸಣ್ಣದಿದೆ. ಸೊ ಇನ್ನೊಂದು ಸರಿ ರಿಫ್ರೆಶ್ ಮಾಡಿ 24 ಹಾಕೋಣ. 24 ಹಾಕಿದರೆ 18ಗಿಂತ ಜಾಸ್ತಿ ಇದೆಯಲ್ಲ. ಸೊ ಐ ಕ್ಯಾನ್ ಸಿ ಇಯರ್ ನನಗೆ ಈ ಕೋಡ್ ಎಕ್ಸಿಕ್ಯೂಟ್ ಆಯಿತು. ಬೇಸ್ಡ್ ಆನ್ ಸಮ್ ಕಂಡೀಷನ್ ಈ ಕೋಡ್ ಎಕ್ಸಿಕ್ಯೂಟ್ ಆಯಿತು. ಇದನ್ನು ಇಫ್ ಕಂಡೀಷನ್ಸ್ ಅಂತಾರೆ. ಅದೇ ಥರ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಲೂ ಹೇಳಾಯಿತು. ಇಫಲ್ಲಿ ಇಫ್ ಎಲ್ಸ್ ಅಂತಲೂ ಬರುತ್ತೆ. ಇಫ್ ಎಲ್ಸ್ ಅಂದರೆ ಏನು? ಇಫ್ ಎಲ್ಸ್ ಅಂದರೆ ನಾರ್ಮಲ್ ಇದೇ ಥರ ಬರುತ್ತೆ. ಬಟ್ ಕಂಡೀಷನ್ ಇಲ್ಲಿ ಟ್ರೂ ಆಯಿತು, ಬಟ್ ಫಾಲ್ಸ್ ಆಗಿದೆ ಏನು ಮಾಡ್ತಾರೆ? ಟ್ರೂ ಆದಾಗ ಈ ಕೋಡ್ ಎಕ್ಸಿಕ್ಯೂಟ್ ಆಯಿತು, ಬಟ್ ಫಾಲ್ಸ್ ಆದಾಗ ಏನು ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದಕ್ಕೆ ಯೂಸ್ ಮಾಡೋದು ಎಲ್ಸ್. ಇಫ್ ಈ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಈ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡು. ಸೊ ಇಲ್ಲಿ ನಾನೇನು ಬರೀತೀನಿ, console.log ಅಂತ ಬರೀತೀನಿ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್. ಓಕೆ, ಏನೋ ಸರಿ ರಿಫ್ರೆಶ್ ಮಾಡ್ಕೊಬಿಡೋಣ. ಸೊ 12 ಅಂತ ಹಾಕೋತೀನಿ ಫಸ್ಟು. ಯು ಕ್ಯಾನ್ ಸಿ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು. ಈ ಬ್ಲಾಕ್, ಇದನ್ನು ಬ್ಲಾಕ್ ಅಂತಾರೆ. ಈ ಕರ್ಲಿ 2 ಬ್ರಾಕೆಟ್ಸ್ ಇದಾವಲ್ಲ, ಈ ಕರ್ಲಿ ಬ್ರಾಕೆಟ್ಸ್ನ ಬ್ಲಾಕ್ ಅಂತಾರೆ. ಈ ಬ್ಲಾಕಲ್ಲಿ ಬರೆದಿರೋ ಕೋಡ್ ಎಕ್ಸಿಕ್ಯೂಟ್ ಆಯಿತು. ಇದನ್ನು ಎಲ್ಸ್ ಕಂಡೀಷನ್ ಅಂತಾರೆ. ಈ ಕಂಡೀಷನ್ ಫಾಲ್ಸ್ ಇದ್ದಾಗ
ಈಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ದೆನ್ ಎಫ್ ಎಲ್ಸ್ ಇಫ್ ಅಂದರೆ ಏನು? ಇಫ್ ಇದೆ, ಎಲ್ಸ್ ಇದೆ ಆ್ಯಂಡ್ ಇಫ್ ಇದೆ. ವಾಟ್ ಇಸ್ ಮೀನ್ಸ್ ಇಫ್ ಅಂದರೆ ಈ ಕಂಡೀಷನ್ ಟ್ರೂ ಆಯಿತು, ಅವಾಗ ಇದು ಎಕ್ಸಿಕ್ಯೂಟ್ ಆಯಿತಾ? ಅದೇ ಕಂಡೀಷನ್ ಫಾಲ್ಸ್ ಆಯಿತು, ಇದು ಎಕ್ಸಿಕ್ಯೂಟ್ ಆಯಿತು. ಬಟ್ ಎವ್ರಿ ಟೈಮ್ ಅದೇ ಬೇಕಾಗಿಲ್ಲ ನನಗೆ. ಕೆಲವೊಂದು ಟೈಮ್ ಈ ಕಂಡೀಷನ್ ಫಾಲ್ಸ್ ಆದರೆ ಇನ್ನೊಂದು ಕಂಡೀಷನ್ ಚೆಕ್ ಮಾಡು, ಆ ಥರ ಮಾಡ್ಬೇಕು ತಾನೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಇಫ್ ಹಾಕ್ಕೊಂಡ್ರೆ ಈ ಫಾಲ್ಸ್ ಆದಾಗ ಇಲ್ಲೊಂದು ಕಂಡೀಷನ್ ಹಾಕ್ತೀನಿ. ಏನಂತ ಕಂಡೀಷನ್ ಹಾಕ್ತೀನಿ ಅಂದರೆ ಏಜ್ ಈಸ್ ಈಕ್ವಲ್ ಟು 18 ಇದೆ ಅಂತ. ನಿಮಗೆ 18 ಆಗಿದೆ ಬಟ್ ಗ್ರೇಟರ್ ದೆನ್ 18 ಇಲ್ಲ. ಅವಾಗ ಏನು ಮಾಡೋಣ ಅಂದರೆ ಇನ್ನೊಂದು ಕನ್ಸೋಲ್ ಲಾಗ್ ಹಾಕ್ತೀನಿ. ಕನ್ಸೋಲ್ ಲಾಗ್ ಯು ಆರ್ 18 ಕಮ್ ನೆಕ್ಸ್ಟ್ ಇಯರ್. ಓಕೆ, ಇದನ್ನು ಇಲ್ಲಿ ಏನಾಯ್ತು ಇವಾಗ ಇಲ್ಲಿ ಹಾಕಿ ಇದನ್ನು ಇಲ್ಲೇನಾಯಿತು, ನಾನು ರಿಫ್ರೆಶ್ ಮಾಡೋದು ಫಸ್ಟು. ಕ್ಯಾನ್ಸಲ್, ರಿಫ್ರೆಶ್. ಸೊ 18 ಅಂತ ಹಾಕ್ತೀನಿ. ಓಕೆ, ನನ್ನ ಏಜ್ 18 ಇದೆ. ಓಕೆ ಕೊಟ್ಟೆ. ನನಗೇನು ಬಂತು, ಯು ಆರ್ 18 ಕಮ್ ನೆಕ್ಸ್ಟ್ ಇಯರ್ಸ್ ಮೀನ್ಸ್ ನಂದು ಇದು ಫಾಲ್ಸ್ ಆಯಿತು. ಯಾಕಂದರೆ 18ಗೆ ಗ್ರೇಟರ್ ಇರೋಲ್ಲ, ಅದು ಈಕ್ವಲ್ ಇದೆ. ಸೊ ಎಲ್ಸಿಗೆ ಹೋಯ್ತು. ಎಲ್ಸಿಗೆ ಹೋಗಿ ಮತ್ತೊಂದು ಕಂಡೀಷನ್ ಇದೆ. ಸೊ ಚೆಕ್ ಮಾಡಪ್ಪ, ಮತ್ತೊಂದು ಕಂಡೀಷನ್ ಏನು, ಇಫ್ 18 ಇದ್ದರೆ ಇದನ್ನು ಕನ್ಸೋಲ್ ಮಾಡು. ಎಲ್ಸ್ ಇವೆರಡೂ ಇಲ್ಲ ಅಂದರೆ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಎಲ್ಸ್ ಕಂಡೀಷನ್ ಇದೆ. ಇದರಲ್ಲಿ ನೀವು ಇಫ್ ಎಲ್ಸ್ ಅಂತ ಎಷ್ಟಾದರೂ ಬರ್ಕೊತೋಬೋದು. ಓಕೆ, ಅದಕ್ಕೆ ಯಾವುದೂ ಲಿಮಿಟ್ ಇಲ್ಲ. ಈ ಎಲ್ಸ್ ಏನಿದೆ, ಈ ಕಂಡೀಷನ್ ಫಾಲ್ಸ್ ಆಯಿತು, ದೆನ್ ಇಲ್ಲಿ ಬಂತು, ಈ ಕಂಡೀಷನ್ ಫಾಲ್ಸ್ ಆಯಿತು, ದೆನ್ ಇಲ್ಲಿ ಬರುತ್ತೆ. ಅವಾಗ ನಾನು ಇಲ್ಲಿ ಏನು ಬರ್ತೀನಿ, ಯು ಆರ್ ನಾಟ್ ಎಲಿಜಿಬಲ್. ಓಕೆ, ಸೊ ಇವೆರಡೂ ಕಂಡೀಷನ್ ಫಾಲ್ಸ್ ಆದಾಗ ಇದು ರನ್ ಆಗುತ್ತೆ. ಓಕೆ, ಇದು ಕಂಡೀಷನ್ 18. ರಿಫ್ರೆಶ್ ಮಾಡ್ಕೊಬಿಡೋಣ. 18. ಸೊ ಯು ಆರ್ ಅಟ್ 18 ಕಮ್ ನೆಕ್ಸ್ಟ್ ಇಯರ್. ಸೊ ವಾಟ್ ಇಫ್ ಐ ಎಂಟರ್ಡ್ 12. ಇವಾಗ ಯಾವ ಕಂಡೀಷನ್ ರನ್ ಆಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಅದು ಫಸ್ಟ್ ಬಂತು, ಇಲ್ಲ. ಸೆಕೆಂಡ್ ಕಂಡೀಷನ್ ಚೆಕ್ ಮಾಡ್ತು, ಅಲ್ಲೂ ಇಲ್ಲ. ದೆನ್ ಇದು ಈ ಬ್ಲಾಕಲ್ಲಿ ಏನು ಕೋಡ್ ಇದೆ ಅದನ್ನು ರನ್ ಮಾಡುತ್ತೆ. ಇದಕ್ಕೋಸ್ಕರ ಇಫ್ ಎಲ್ಸ್ ಯೂಸ್ ಮಾಡ್ತೀವಿ. ಸೊ ನೆಸ್ಟೆಡ್ ಇಫ್ ಏನು, ನೆಸ್ಟೆಡ್ ಇಫ್ ಅಂದರೆ ಎಲ್ಲಿ ತೆಗೆಯೋಣ, ಎಫ್ ಏಜ್ ಇಸ್ ಗ್ರೇಟರ್ ದೆನ್ 18 ಇದೆ. ಓಕೆ, ದೆನ್ ಈ ಕಂಡೀಷನ್ ಒಳಗಡೆ ಇನ್ನೊಂದು ಕಂಡೀಷನ್ ಹಾಕೋದು. ಅದಕ್ಕೋಸ್ಕರ ಎಫ್ ನೆಸ್ಟೆಡ್ ಇಫ್ ಯೂಸ್ ಮಾಡ್ತೀವಿ. ನೆಸ್ಟೆಡ್ ಮೀನ್ಸ್ ಒಂದರೊಳಗಡೆ ಒಂದಿರೋದನ್ನ ನೆಸ್ಟೆಡ್ ಇಫ್ ಅಂತಾರೆ. ಏಜ್ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕಾನ್ಸ್ಟ್ ಡೇಟ್ ಆಫ್ ಇಯರ್ 2007 ಅಂತ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ಸೊ ನಾನು ಇಲ್ಲಿ ಕಂಡೀಷನ್ ಏನು ಚೆಕ್ ಮಾಡ್ತೀನಿ, ಏಜ್ ಇನ್ ಗ್ರೇಟರ್ ದೆನ್ 18 ಇದೆ, ಬಟ್ ನನಗೇನಪ್ಪ 2005ಗಿಂತ ಮುಂಚೆ ಇರಬೇಕು. ಡೇಟ್ ಆಫ್ ಇಯರ್ ಈಸ್ ಲೆಸ್ ದೆನ್ 2005. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಕೋಣ. 5 ಇದ್ರೂ ಓಕೆ, 2005 ಇದ್ರೂ ಓಕೆ. ಲೆಸ್ ದೆನ್ ಆರ್ ಈಕ್ವಲ್ ಟು 2005. console.log you are eligible. ಓಕೆ, ಸೊ ಈ ಕಂಡೀಷನ್ ಆಯಿತು. ಇಲ್ಲೊಂದು ಕಂಡೀಷನ್ ಆಯಿತು, ಇದು ಟ್ರೂ ಆದಾಗ ಇನ್ನೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಈ ಎಲ್ಸ್ ಇಫ್ ಏನು ಮಾಡುತ್ತೆ, ಈ ಕಂಡೀಷನ್ ಫಾಲ್ಸ್ ಆದಾಗ ಇನ್ನೊಂದು ಕಂಡೀಷನ್ ಚೆಕ್ ಮಾಡೋದು. ಈ ನೆಸ್ಟೆಡ್ ಇಫ್ ಏನು, ಈ ಕಂಡೀಷನ್ ಟ್ರೂ ಆದಾಗ ಇನ್ನೊಂದು ಕಂಡೀಷನ್ ಚೆಕ್ ಮಾಡೋದು. ಓಕೆ, ಎರಡರಲ್ಲೂ ಡಿಫ್ರೆನ್ಸ್ ಇದೆ ಬರೋದು. ಸೊ ನಾನೇನು ಮಾಡ್ತೀನಿ, ಏಜ್ 24 ಆಗ್ತೇನೆ. ಎಂಟರ್ ಮಾಡಿದರೆ 24 ಆಗ್ತೇನೆ. ಎಂಟರ್ ಮಾಡಿದರೆ ನನಗೇನು ಬರಲಿಲ್ಲ. ಏನಕ್ಕೆ ಬರಲಿಲ್ಲ ಅಂದರೆ ಇದು ಟ್ರೂ ಇದೆ ಬಟ್ ಇದು ಟ್ರೂ ಇಲ್ಲ. ಏನಕ್ಕೆ ಟ್ರೂ ಇಲ್ಲ ಅಂದರೆ ನಾನಿಲ್ಲಿ ಹಾರ್ಡ್ ಕೋಡ್ ವ್ಯಾಲ್ಯೂ ಕೊಟ್ಟಿದ್ದೀನಿ 2017 ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಡೇಟ್ ಆಫ್ ಇಯರಲ್ಲಿ ಏನಿದೆ 2007 ಇದೆ. ಅದಕ್ಕೋಸ್ಕರ ನನಗೇನು ಕನ್ಸೋಲ್ ಆಗಲಿಲ್ಲ. ಬಟ್ ಇಲ್ಲಿ ನಾನು ಕನ್ಸೋಲ್ ಮಾಡ್ಕೋಬೋದು ಬೇಕಿದ್ರೆ. ಇಲ್ಲಿ ಏನಾದ್ರು ನಾನು ಕನ್ಸೋಲ್ ಮಾಡಿದರೆ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಕೋಡು. ಓಕೆ, ಇದನ್ನು ನೆಸ್ಟೆಡ್ ಇಫ್ ಅಂತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಲೂಪ್ಸ್ ಅಂತ. ಸೊ ಲೂಪ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ನೀವು ಈ ಲೂಪ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿದ್ದು ಕಂಡೀಷನ್ಸ್ ಹೆಂಗಿತ್ತು ಅಂದರೆ, ಒಂದು ಸ್ಟೇಟ್ಮೆಂಟ್ನ ಬೇಸ್ಡ್ ಆನ್ ಸಮ್ ಕಂಡೀಷನ್ ಎಕ್ಸಿಕ್ಯೂಟ್ ಮಾಡೋದು. ಲೂಪ್ಸ್ ಹೆಂಗೆ, ಒಂದೇ ಸ್ಟೇಟ್ಮೆಂಟ್ನ ಪದೇ ಎಕ್ಸಿಕ್ಯೂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಎಷ್ಟಾದ್ರೂ ಟೈಮ್ಸ್ ಆದರೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇನ್ಫಿನಿಟ್ ಟೈಮ್ಸ್. ಅದನ್ನು ಲೂಪ್ಸ್ ಅಂತಾರೆ, ಒಂದು ಸ್ಟೇಟ್ಮೆಂಟ್ನ ಪದೇ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಅದು
ಅದರಲ್ಲಿ ಟೈಪ್ಸ್ ಇದೆ, ಫಾರ್ ಲೂಪ್ ಇದೆ, ವೈಲ್ ಲೂಪ್ ಇದೆ, ಡೂ ವೈಲ್ ಲೂಪ್ ಇದೆ. ಈ ಫಾರ್ ಲೂಪಲ್ಲಿ ಡೂ ವೈಲ್ ಲೂಪಲ್ಲಿ ಸಿಮಿಲರ್ ಏನಂದರೆ ಒಂದು ಲೂಪು ಬ್ರೇಕ್ ಮಾಡಬೇಕಾಗುತ್ತೆ, ನಾವೇ ಎಕ್ಸ್ಪ್ಲಿಸಿಟ್ಲಿ ಬ್ರೇಕ್ ಮಾಡಬೇಕಾಗುತ್ತೆ. ಬ್ರೇಕ್ ಮಾಡೋಕ್ಕೆ ಒಂದು ಕಂಡೀಷನ್ಸ್ನ ಕೊಡ್ತೀವಿ ನಾವು ಲೂಪಲ್ಲಿ. ಅದನ್ನ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಾರ್ ಲೂಪಲ್ಲಿ ಲೆಟ್ ಐ ಈಸ್ ಈಕ್ವಲ್ ಟು 0 ಇದೇನು ಅಂತ ನಾನು ಹೇಳ್ಕೊಡ್ತೀನಿ. ಐ ಈಸ್ ಈಕ್ವಲ್ ಟು 0, ಐ ಈಸ್ ಲೆಸ್ಸರ್ ದ್ಯಾನ್ 10, ಐ ಪ್ಲಸ್ ಪ್ಲಸ್. ಸೊ ಈ ಕಂಡೀಷನ್ ಎಲ್ಲ ಮಾಡ್ತೀನಿ. ಕನ್ಸೋಲ್ ಡಾಟ್ ಲಾಗ್ ನಾನು ಹೆಲೋ ಅಂತ ಹಾಕ್ತೀನಿ. ಸೊ ಇವಾಗ ಇದನ್ನು ಒಂದು ರಿಫ್ರೆಶ್ ಮಾಡಿದರೆ ಯು ಕ್ಯಾನ್ ಸಿ ಇಲ್ಲಿ 10 ಟೈಮ್ಸ್ ಹೆಲೋ ಪ್ರಿಂಟ್ ಆಗಿದೆ. ಇಲ್ಲಿ ಒಂದು ನಿಮಿಷ ನಾನು ಒಂದು ನ್ಯೂ ಲೈನ್ ಕ್ಯಾರೆಕ್ಟರ್ ಹಾಕ್ಬಿಡ್ತೀನಿ. ಈ 10 ಟೈಮ್ಸ್ ಪ್ರಿಂಟ್ ಆಗಿದೆ ಹೆಲೋ ಅಂತ. ಸೊ ಯು ಕ್ಯಾನ್ ಸಿ ಇವಾಗ 10 ಟೈಮ್ಸ್ ಹೆಂಗೆ ಪ್ರಿಂಟ್ ಆಯಿತು, ಯಾಕಂದರೆ ನಾನು ಲೂಪ್ಸ್ನ ಯೂಸ್ ಮಾಡ್ತೀನಿ. ಒಂದು ಕೋಡ್ ಸ್ಟೇಟ್ಮೆಂಟ್ನ, ಇದರಲ್ಲಿರೋ ಕೋಡ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಪದೇ ಪದೇ ಮಾಡು ಅಂತ. ಸೊ ಅದಕ್ಕೆ ಕಂಡೀಷನ್ ಏನಿದೆ, ಫಸ್ಟು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಂಡೆ ಐ ಅಂತ. ಇದೇನು ಮಾಡುತ್ತೆ, ಈ ಲೂಪ್ ಎಷ್ಟು ಸರಿ ರನ್ ಆಗಿದೆ ಅಂತ ಟ್ರ್ಯಾಕ್ ಮಾಡುತ್ತೆ. 0 ಇಂದ ಸ್ಟಾರ್ಟ್ ಆಗಿರೋದು 0 ಟೈಮ್. ನೆಕ್ಸ್ಟ್ ಏನು ಮಾಡುತ್ತೆ, ಯಾವಾಗ ಐ ಏನಾದರೂ 10ಗಿಂತ ಜಾಸ್ತಿ ಹೋದರೆ ಈ ಲೂಪ್ನ ಬ್ರೇಕ್ ಮಾಡ್ಬಿಡು, ಅಂದರೆ ಅದಕ್ಕಿಂತ ಜಾಸ್ತಿ ನೀನು ರನ್ ಮಾಡಬೇಡ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಮಾಡ್ಬೋದು. ಇಲ್ಲಿ ಐ ಪ್ಲಸ್ ಪ್ಲಸ್ ಅಂದರೆ ಐ ಪ್ಲಸ್ 1 ಅಂತ ಅರ್ಥ. ಸೊ ನೀವು ಇಲ್ಲಿ ನೋಡ್ಬೋದು ಈ 10 ಸರಿ ಹೆಲೋ ಅನ್ನೋದು ಪ್ರಿಂಟ್ ಆಗಿದೆ. ಸೊ ಈ ಥರ ಈ ಪದೇ ಪದೇ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡೋದು ಹೆಲ್ಪ್ ಆಗ್ಬೋದು. ಸೊ ಪ್ರೀವಿಯಸ್ ವೀಡಿಯೋಲಿ ನಾನು ಹೇಳಿದ್ದೆ, ನಮ್ಮ ಹತ್ರ ಅರೇ ಅಂತ ಇದೆ, ಡೇಟಾ ಸ್ಟ್ರಕ್ಚರ್ಸ್ ಇವನ್ನೆಲ್ಲ ಡೇಟಾ ಟೈಪ್ಸ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಅಂತಾರೆ. ಸೊ ಅರೇ ಅಂತ ಇದೆ ಅಂದ್ಕೊಳ್ಳಿ, ಇವಾಗ 12 ಇದೆ, 34 ಇದೆ, 45 ಇದೆ, ಈ ಥರ 64 ಯಾವುದೋ ಒಂದು ರ್ಯಾಂಡಮ್ ವ್ಯಾಲ್ಯೂಸ್ ಇದಾವೆ. ಓಕೆ, ಸೊ ನಾನು ಪ್ರತಿ ಒಂದೊಂದು ಅರೇ ಎಲಿಮೆಂಟ್ಸ್ ಇದೆಯಲ್ಲ, ಈ ಎಲಿಮೆಂಟ್ಸ್ ಮೇಲೆ ಏನೇನೋ ಇದು ಮಾಡಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ, ನಾನೊಂದು ಲೆಟ್ ಅಂತ ವೇರಿಯಬಲ್ ಕ್ರಿಯೇಟ್ ಮಾಡ್ಕೋತೀನಿ. ಸಮ್ ಈಸ್ ಈಕ್ವಲ್ ಟು 0. ನನಗೆ ಏನು ಮಾಡಬೇಕು ಅಂದರೆ, ಈ ಸಮ್ ಅಂತ ಏನಿದೆ, ಈ ಅರೇಲಿರೋ ಪ್ರತಿ ಒಂದೊಂದು ಎಲಿಮೆಂಟ್ನ ತಗೊಂಡು ಈ ಒಂದೊಂದು ಎಲಿಮೆಂಟಿನ ಸಮ್ನ ಕಂಡುಹಿಡಬೇಕು. ಅವಾಗ ಈ ಥರ ಇದನ್ನು ಯೂಸ್ ಮಾಡ್ಬೋದು, ನಾನು ಈ ಥರ ಲೂಪ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ಹಿಂಗೆ ಕಂಡುಹಿಡಿತೀರಾ, ಏನು ಮಾಡ್ತೀನಿ, ಸಮ್ ಈಸ್ ಈಕ್ವಲ್ ಟು, ಇದು ಅಸೈನ್ಮೆಂಟ್ ಆಪ್ರೇಟರು, ಪ್ಲಸ್ ಈಸ್ ಈಕ್ವಲ್ ಟು ಓಕೆ ಅರೇ ಆಫ್ ಐ. ಸೊ ಇವಾಗ ನಾನು ಐನ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಲೂಪ್ ಏನಕ್ಕೆ ಯೂಸ್ ಆಯಿತು, ಈ ಅರೇನ ಪ್ರತಿ ಒಂದೊಂದು ಜಾಗನ ಅಂದರೆ ಪ್ರತಿಯೊಂದು ಎಲಿಮೆಂಟ್ನ ವಿಸಿಟ್ ಮಾಡೋಕ್ಕೆ ಯೂಸ್ ಆಯಿತು. ಓಕೆ, ಇಲ್ಲಿ ಬಟ್ ಈ ಕಂಡೀಷನ್ ಸರಿ ಇಲ್ಲ. ಈ ಕಂಡೀಷನ್ ಸರಿ ಮಾಡಬೇಕು ಅಂದರೆ ನಾನು ಈ ಅರೇಯ ಲೆಂತ್ ಎಷ್ಟಿದೆ ಅಷ್ಟು ಮಾತ್ರ ನಾನು ಮಾಡಬೇಕಾ, ಅಷ್ಟು ಸರಿ ಮಾತ್ರ ಸಮ್ ಮಾಡಬೇಕಾ. ಸೊ ಅವಾಗ ಏನು ಮಾಡ್ತೀನಿ, ಅರೇ ಡಾಟ್ ಲೆಂತ್ ಅಂತ ಹಾಕೋತೀನಿ, ಲೆಂತ್. ಸೊ ಇಲ್ಲಿ ಏನಾಯಿತು, ಅರೇ ಲೆಂತ್ ಏನಿದೆ 1 2 3 4. ಸೊ 4 ಇದೆ. ಐ ಯಾವಾಗಲೂ 4ಗಿಂತ ಕೆಳಗಿರುತ್ತೆ. 4ಗಿಂತ ಕೆಳಗಿದ್ದಾಗ ಇದು 4ಗಿಂತ ಜಾಸ್ತಿ ಹೋಯ್ತು ಐ ಅಂದರೆ ಈ ಲೂಪು ಬಂದಾಗುತ್ತೆ. ಸೊ ಕನ್ಸೋಲ್ ಡಾಟ್ ಲಾಗ್ ಅಂತ ನಾನು ಮಾಡಿ ನೋಡಿದರೆ, ಸೊ ಐ ಕ್ಯಾನ್ ಸಿ 155. ಈ ಲೂಪ್ ರನ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು ಅಂದರೆ ಐ ಕ್ಯಾನ್ ರನ್ ಕನ್ಸೋಲ್ ಲಾಗ್ ಮಾಡ್ತೀನಿ. ಲೂಪ್ ಈಸ್ ರನ್ನಿಂಗ್. ಇದು ಅರೇ ವ್ಯಾಲ್ಯೂ. ಇಲ್ಲೇನು ಮಾಡ್ತೀನಿ ಅಂದರೆ, ಇಲ್ಲೇನು ಹಾಕ್ತೀನಿ, ಈ ಐನ ಹಾಕ್ತೀನಿ, ಎಷ್ಟನೇ ಸರಿ ರನ್ ಆಗಿದೆ ಅಂತ. ಐ ಓಕೆ, ಐ ಟೈಮ್ಸ್ ರನ್ಡ್. ಓಕೆ, ಸ್ಪೇಸ್ ಕೊಡೋಣ, ಸ್ವಲ್ಪ ಸ್ಪೇಸ್ ಇಲ್ಲ. ಸೊ ಈ ಕ್ಯಾನ್ ಸಿ ಲೂಪ್ ಫಸ್ಟ್ ಟೈಮ್ 0 ಬಂತ, ರನ್ನಿಂಗ್ 0 ಟೈಮ್ 0. ನೀವು ನೋಡಿದ್ರೆ ಇಲ್ಲಿ ನಾನು ಇನಿಷಿಯಲ್ ವ್ಯಾಲ್ಯೂ 0 ಹಾಕಿದ್ದೀನಿ, ಅದಕ್ಕೋಸ್ಕರ 0 ಕೊಡ್ತಾ ಇದೆ. ಆ್ಯಂಡ್ ಲೂಪ್ ಈ ಸೆಕೆಂಡ್ ಟೈಮ್ ರನ್ ಆಯಿತು, ಅವಾಗ ಏನು ಬಂತು, ಎಕ್ಸೆಸ್ ಮಾಡ್ಕೊತು 34ನ. 4 ಟೈಮ್ 45ನ ಆಕ್ಸೆಸ್ ಮಾಡ್ಕೊತು. ಯಾಕಂದರೆ ನಾನು ಐಯಲ್ಲಿ ಆಗ್ತಾ ಇರೋದು, ಐಯಲ್ಲಿ ಏನು ವ್ಯಾಲ್ಯೂ ಇಂಡೆಕ್ಸಸ್ ಇದೆ 0 1 2 3 ಈ ಥರ ಇಂಡೆಕ್ಸಸ್ನ ಆ್ಯಕ್ಸೆಸ್ ಮಾಡ್ತಾ ಇದೆ ಆ್ಯಂಡ್ ಆ್ಯಡ್ ಮಾಡ್ತಾ ಇದೆ ಸಮ್ಮಿಗೆ. ಸೊ ಟೋಟಲ್ ಸಮ್ ಏನಾಯಿತು 155. ಈ ಥರ ನೀವೇನಾದರೂ ಪ್ರೋಗ್ರಾಮ್ ಮಾಡಬೇಕು ಅಂದಾಗ ನೀವು ಲೂಪ್ಸ್ಗಳನ್ನ ಯೂಸ್ ಮಾಡ್ತೀವಿ. ಲೂಪ್ಸ್ ಬರೀ ಫಾರಲ್ಲಿ ಮಾತ್ರ ಯೂಸ್ ಮಾಡ್ಬೋದಾ, ಇಲ್ಲ, ವೈಲ್ ಲೂಪು ಬರುತ್ತೆ. ವೈಲ್ ಲೂಪು ಸೇಮ್ ಕೆಲಸ ಮಾಡುತ್ತೆ, ಬೇರೆ ಏನೂ ಮಾಡಲ್ಲ. ವೈಲ್ ಲೂಪ್ ಏನಂದರೆ, ವೈಲಲ್ಲಿ ಈ ಥರ ನಿಮಗೆ ಐ ಪ್ಲಸ್ ಎಸ್ ಇದೆಲ್ಲ ಇರಲ್ಲ. ನೀವು ಇಫ್ ಥರ ಯೂಸ್ ಮಾಡ್ಬೋದು. ಇದನ್ನ ಇಲ್ಲಿ ಕಂಡೀಷನ್ ಕೊಡೋದು,
ಇಲ್ಲಿ ಸ್ಟೇಟ್ಮೆಂಟ್ಸ್ ಹಾಕೋದು. ಸೊ console.log. ಸೊ ಹೆಲೋ ಮಾಡ್ತೀನಿ, ಇಲ್ಲಿ ಕಂಡೀಷನ್ ಕೊಡ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ನಾನೊಂದು ಕೌಂಟ್ ಅಂತ ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಬಿಡ್ತೀನಿ. ಸೊ ಇದನ್ನು ಟ್ರ್ಯಾಕ್ ಮಾಡಿ ಇಟ್ಕೊಳಕ್ಕೆ ಲೂಪ್ ಎಷ್ಟು ಸರಿ ರನ್ ಆಗಿದೆ ಅಂತ. ಇದನ್ನು ಟರ್ಮಿನೇಟ್ ಮಾಡೋಕ್ಕೆ ಬರಲ್ವಲ್ಲ. ಸೊ ಕೌಂಟ್ ಈಸ್ ಲೆಸ್ ದೆನ್ 10. ಸೊ ಇಲ್ಲಿ ಪ್ರತಿ ಸರಿ ಲೂಪ್ ರನ್ ಆದಾಗ ಕೌಂಟನ್ನು ನಾನೇನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಿದ್ರಿ ಹಲೋ ಅಂತ 10 ಟೈಮ್ ಪ್ರಿಂಟ್ ಆಯಿತು. ಸೊ ಫಾರ್ ಲೂಪಲ್ಲಿ ಇದೇ ಥರನೇ ಮಾಡೋದು, ವೈಲ್ ಲೂಪಲ್ಲಿ ಇದೇ ಥರ ಮಾಡೋದು. ಬಟ್ ಇಲ್ಲೊಂದು ಕಂಡೀಷನ್ ಕೊಡ್ಬೇಕು ನಾವು. ಇಲ್ಲಿ ಅಲ್ಲಿ ಐ ಯೂಸ್ ಮಾಡ್ಕೋತಾ ಇದ್ದೆ, ಅಂದರೆ ಫಾರ್ ಇಂಟರ್ನಲ್ಲಿ ಐನ ಯೂಸ್ ಮಾಡ್ಕೊಳೋದು, ಅಲ್ಲೇ ನಾನು ಐ ಕೊಡ್ಬೋಯಿತ್ತು. ಬಟ್ ಇಲ್ಲೇ ವೈಲ್ ಏನು ಮಾಡಬೇಕು ಅಂದರೆ ನಾವಾಗೇ ಇಲ್ಲಿ ಕಂಡೀಷನ್ನ ಕೊಡಬೇಕು, ಅಂದರೆ ಕೌಂಟ್ ಟ್ರ್ಯಾಕ್ ಇಟ್ಕೋಬೇಕು. ಓಕೆ, ಇದು ವೈಲ್ ಲೂಪು. ಈ ವೈಲ್ ಲೂಪು ಸೇಮು, ಇದನ್ನು ಮಲ್ಟಿಪಲ್ ಟೈಮ್ಸ್ ನಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ಈ ಸ್ಟೇಟ್ಮೆಂಟ್ಗಳಲ್ಲಿ, ಈ ಬ್ಲಾಕಲ್ಲಿ ಏನು ಬರುತ್ತೆ ಆ ಸ್ಟೇಟ್ಮೆಂಟ್ನ ರನ್ ಮಾಡುತ್ತೆ. ಸೊ ನೆಕ್ಸ್ಟ್ ಡೂ ವೈಲ್ ಲೂಪ್ ಏನು ಮಾಡುತ್ತೆ? ಡೂ ವೈಲ್ ಈಸ್ ನಥಿಂಗ್ ಬಟ್ ವೈಲೇ. ಬಟ್ ಅದೇನು ಮಾಡುತ್ತೆ ಅಂದರೆ, ಇವಾಗ ಡೂ ವೈಲ್ ಹಾಕೋತೀನಿ, ಜಸ್ಟ್ ಡೂ ಅಂತ ಹಾಕೊಳ್ಳೋದಷ್ಟೇ. ಅದು ಫಸ್ಟು ಸ್ಟೇಟ್ಮೆಂಟ್ನ ರನ್ ಮಾಡುತ್ತೆ. ಓಕೆ, ಈ ಸ್ಟೇಟ್ಮೆಂಟ್ನ ರನ್ ಮಾಡುತ್ತೆ. ಸೊ ಡೂ ವೈಲ್ ಲೂಪ್ ನೋಡ್ಬೋದು, ಡೂ ವೈಲ್ ಲೂಪು ಸೇಮೇ ಮಾಡೋದು. ಬಟ್ ಇದೇನು ಮಾಡುತ್ತೆ ಅಂದರೆ, ಇದು ಸ್ಟೇಟ್ಮೆಂಟ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡುತ್ತೆ, ದೆನ್ ಕಂಡೀಷನ್ಸ್ನ ಚೆಕ್ ಮಾಡುತ್ತೆ. ಓಕೆ, ಸೊ ನಾರ್ಮಲಾಗಿ ಡೂ ವೈಲ್ನ ಅಂಡ್ ಅಷ್ಟೊಂದು ಯೂಸ್ ಮಾಡಲ್ಲ ಪ್ರೋಗ್ರಾಮಿಂಗಲ್ಲಿ. ಫಾರ್ ಆ್ಯಂಡ್ ವೈಲ್ ಲೂಪಲ್ಲೇ ನಮ್ಮದು ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ. ಡೂ ವೈಲ್ನ ಯೂಸ್ ಮಾಡೋದು ತುಂಬ ರೇರು, ಬಟ್ ತಿಳ್ಕೊಂಡಿರಿ. ಓಕೆ, ಸೊ ಐ ಥಿಂಕ್ ಕಂಡೀಷ್ನಲ್ ಆ್ಯಂಡ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟು ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಈ ಪ್ಲೇಲಿಸ್ಟ್ನ ಆಕ್ಸೆಸ್ ಮಾಡ್ಕೋಬೇಕು ಅಂದರೆ ಇದನ್ನ ಬುಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನೂ ಜಾವಾಸ್ಕ್ರಿಪ್ಟ್ನ ಪೂರ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ದೆನ್ ವಿ ವಿಲ್ ಮೂವ್ ಟು React.js ಆಲ್ಸೋ. ಓಕೆ, ಸೊ ಬಾಯ್, ಹ್ಯಾವ್ ಎ ಗುಡ್ ಡೇ.